ಬಿಟ್ಟು ಹಾಲನ್ನು ಮಾತ್ರ ತಗೊಳ್ಳಿ ಅನ್ನೋದೊಂದು ಸಿಂಬಲ್ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ. ಅದಕ್ಕೋಸ್ಕರ ಹಂಸ ಪಕ್ಷಿನ ಡಾಲ್ ರೂಪದಲ್ಲಿ ಕೊಟ್ಟಿದ್ದರು. ಅದು ಹೋಗಬೇಕಾದ್ರೆ ಮೈಕ್ರೋಗ್ರಾವಿಟಿ ಇಂಡಿಕೇಟರ್ ಮಾಡ್ದು. ಅದು ಯಾವಾಗ ಸ್ಟಾರ್ಟೆಡ್ ಫ್ಲೋಟಿಂಗ್ ಆವಾಗ ನಾವು 1Gಯಿಂದ ಮೈಕ್ರೋಗ್ರಾವಿಟಿಗೆ ಶಿಫ್ಟ್ ಆದ್ವಿ ಅಂತ ಇಂಡಿಕೇಶನ್ ಕೊಟ್ಟು, ಹೀಗಾಗಿ ಅದ್ರ ಕೆಲಸ ಮುಗಿದೋಯ್ತು ಅವಾಗ. ಸೊ ಈಗ ಅದರ ಅವಶ್ಯಕತೆ ಇರುತ್ತೆ ವಾಪಸ್ ಬರಬೇಕಾದ್ರೆ. ನೋಡಿ ಅಲ್ಲಿ ಕುಟುಂಬಸ್ಥರು ಕೂತು ನೋಡ್ತಿದ್ದಾರೆ, ಕೇಕ್ ಕಟ್ ಮಾಡಿದ್ರು, ಸಂಭ್ರಮಾಚರಣೆ ಮಾಡಿದ್ರು. ಕಡೆಯ ಗಳಿಗೆವರೆಗೂ ಕೂಡ ಒಂದು ರೀತಿಯಲ್ಲಿ ಭಯ ಇದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ, ಕಡೆಯ ಗಳಿಗೆವರೆಗೂ ಕೂಡ. ಹೌದು, ಅಷ್ಟು ಸುಲಭದ ವಿಚಾರ ಅಲ್ಲ ನೋಡಿ. ಯಾಕಂದರೆ ಸುಮಾರು ಅಪಾಯಗಳಿದ್ವು ಈ ಮಿಷನಲ್ಲಿ. ಯಾಕಂದರೆ ಒಂದು, ನಿಮ್ಮ ಥ್ರಸ್ಟರ್ ಫೇಲ್ ಆಗ್ಬೋದು. ಸುನೀತಾ ವಿಲಿಯಮ್ಸ್ ಅವರು ಬೋಯಿಂಗ್ ಸ್ಪೇಸ್ ಕ್ರಾಫ್ಟಲ್ಲಿ ಹೋದ್ಮೇಲೆ ಅವ್ರಿಗೆ ಅದೇ ಸ್ಪೇಸ್ ಕ್ರಾಫ್ಟಲ್ಲಿ ಯಾಕೆ ವಾಪಸ್ ಬರೋಕ್ಕಾಗಲಿಲ್ಲ ಅಂದರೆ ಥ್ರಸ್ಟರ್ ಫೇಲ್ಡ್. ಅದು ಅಲ್ಲಿ ಹೋದ್ಮೇಲೆ ಫೇಲ್ ಆಯಿತು, ಪರವಾಗಿಲ್ಲ, ಮಧ್ಯದಲ್ಲೇ ಫೇಲ್ ಆಗಿದ್ದರೆ. ಸೊ ಹೀಗಾಗಿ ಈಗ ಇನ್ನೊಬ್ಬ ಗಗನಯಾತ್ರಿ ಹೊರಗಡೆ ಬರ್ತಾ ಇರುವಂತ ಶುಭಾಂಶು ಅವರೇ ಲೈವ್ ದೃಶ್ಯಾವಳಿ. ಶುಭಾಂಶು ಅವರೇ ಅನ್ಸುತ್ತೆ ಎರಡನೇ ಅವರು, ಯಾರು ಅನ್ನೋದು ಕುತೂಹಲ. ಇಲ್ಲ, ಪೈಲಟ್ ಅಲ್ಲ, ಫಸ್ಟ್ ಕ್ಯಾಪ್ಟನ್. ಶುಭಾಂಶು ಶುಕ್ಲಾ ಅವರು ಹೊರ ಬಂದಿರುವಂತ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ ಅಲ್ಲಿ ಎಷ್ಟು ಖುಷಿ, ಎಷ್ಟು ಸಂಭ್ರಮ. ನೋಡಿ ಅವರ ಕುಟುಂಬಸ್ಥರ ಸಂತಸವನ್ನು ನೋಡಿ ಅಲ್ಲಿ. ಆ ಒಂದು ಗಳಿಗೆ, ಆ ಒಂದು ಕ್ಷಣಕ್ಕೋಸ್ಕರ 23 ಗಂಟೆಯಿಂದ ಕುಟುಂಬಸ್ಥರು, ಇಡೀ ಭಾರತೀಯರು ಕಾದು ಕುಳಿತಿದ್ರು. ಶುಭಾಗಮನ ಆಗಿದೆ. ಶುಭಾಂಶು ಶುಕ್ಲಾ ಅವರು ಕೂಡ ಹೊರಗಡೆ ಬಂದಿದ್ದಾರೆ. ನೋಡಿ ಅವರ ತಂದೆ ಮಾತಾಡ್ತಿದ್ದಾರೆ. सावन का महीना है, भोलेनाथ जी की कृपा है। अच्छा लग रहा है, बेटा जो है, बेटा वापस चला आया है, तो ये भावुक पल है भाई उसका जो है, बहुत अच्छा लग रहा है। अब इस समय जो है हम लोग बच्चे को देखकर बहुत खुश हैं। पूरी यात्रा कैसी रही सर? 18 दिन रहे वहाँ पर? अच्छी रही यात्रा, अच्छी रही जैसा कि हाँ बात होती थी। और ತಂದೆ ತುಂಬಾ ಖುಷಿಯಾಗಿದ್ರು. ಅವ್ರ ತಂದೆ ಮಾತಾಡ್ತಾ ಇದ್ರು. ಈಗ ಬಹಳ ಖುಷಿಯಲ್ಲಿದ್ದಾರೆ. ವಾಪಸ್ ಬಂದಾಗ ಅವರ ಮುಖದಲ್ಲಿದ್ದಂಥ ಆ ಆನಂದ ಭಾಷ್ಪ, ಆ ಖುಷಿ, ಆ ಸಂತಸ ಹೆತ್ತವರಿಗೆ ಎಷ್ಟು ಹೆಮ್ಮೆ ಇರುತ್ತೆ ಇವತ್ತು. ಪ್ರತಿಯೊಬ್ಬರು ಕೂಡ ಆ ಒಂದು ಗಳಿಗೆ ಸಿಗೋದಿಲ್ಲ. ಬರೀ ಪೇರೆಂಟ್ಸ್ಗೆ ಮಾತ್ರ, ಇಡೀ ಭಾರತಕ್ಕೆ ಅದರಲ್ಲೂ ಹೆತ್ತವರು ಹೆಮ್ಮೆ ಪಡಲೇಬೇಕಲ್ಲ. ನೋಡಿ ಇಲ್ಲಿ ಅವರ ತಂದೆ. आप भी स्वागत करेंगे, हम लोग जो है बिल्कुल एंजॉय करेंगे, पार्टी करेंगे, पूरा बैंड बाजे के साथ स्वागत करेंगे, जो कुछ होगा बहुत अच्छे तरह स्वागत करेंगे। शुभांशु की सकुशल वापसी हो गई, क्या कहेंगे? भगवान का बहुत बहुत धन्यवाद कुशल मंगल वापस आ गए। हम लोग के लिए बहुत गर्व का पल है। शुक्ला परिवार का विशेष शुक्ला जी का बेटा अच्छा लग रहा है आपको? शायद आपसे बस अब मिलने की मुलाकात है, अभी तक जो है आने की वो थी, अब मिलने की अपेक्षा है। बस जितनी जल्दी मिलेंगे उतनी जल्दी मिलेंगे हमसे। जब वो आ रहे थे, लैंड हो रहे थे, उस टाइम पे काफी प्रार्थना कर रहे थे मन ही मन में, क्या कुछ? तो अब ईश्वर से प्रार्थना करते हैं कि वही सब कुछ ले आवे, यही हमारे लिए बड़ी। ये देखो आराम से शिवांशु के पिताजी तुम्हारे साथ है सर, जिस तरीके से हाथों में तिरंगा झंडा और दो मिनट दे दीजिए, थोड़ा सा अखिल भाई रुक जाइए मैम, पहले सेटल हो जाइए, पहले सेटल। थैंक यू बात करने की कोशिश बात हो रही है। चलो थैंक यू। माता जी चलिए, सुबह से लेके अब तक का
आज पहली बार अभी देखा है, क्या कुछ कहेंगे? We are trying our best कि आप लोगों को पूरा वाइट मिले और हम हर क्वेश्चन का जवाब दे रहे हैं, बट स्टिल आई एम फीलिंग लाइक एंडिंग हो गई है और आपने जो तस्वीर कह रही थी जो आपको देखनी थी अब वो आ भी गए और तस्वीर भी सामने आएगी। पहला क्या वर्ड कहेंगी अब जब वो पृथ्वी पर आ गए? जस्ट आप लोग खुद अलाइन कर लो, हमें कहने की क्यों जरूरत पड़ रही है, आप खुद अलाइन कर लो। ನೋಡಿ, ಶುಭಾಂಶ ಶುಕ್ಲಾ ಅವರು ಹೊರಗಡೆ ಬರ್ತಾ ಇದ್ದಂತೆ ಅವರ ಕುಟುಂಬಸ್ಥರಲ್ಲಿ ಇಡೀ ಭಾರತೀಯರಲ್ಲಿ ಒಂದು ಹೆಮ್ಮೆಯ ಕ್ಷಣ ಅನ್ನಿಸ್ತು. ಅವರ ಭುಜದ ಮೇಲೆ ಇರುವಂಥ ಬಾವುಟವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ನೋಡಿ, ಎಡ ತೋಳಿನ ಮೇಲೆ ಭಾರತದ ಬಾವುಟ ಪ್ರತಿನಿಧಿ ಅನ್ನೋದು ಎಷ್ಟು ಕ್ಲಿಯರ್ ಆಗಿ ಅದು ಗೊತ್ತಾಗ್ತದೆ. ನೋಡಿ, ಇಲ್ಲಿ ನೋಡಿ, ಎಲ್ಲರಿಗೂ ಕೂಡ ವಿಶ್ ಮಾಡಿದ್ರು ಶುಭಾಂಶ ಶುಕ್ಲಾ ಅವರು. ನೋಡಿ, ಅವ್ರ ತಂದೆ ಹೇಳ್ತಾ ಇದ್ರು, ನಮಗೆ ಖುಷಿ ಇದೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಅವರನ್ನ ಮಗನನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸರ್, ಈಗ ಯಾವತ್ತು ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ? ಸುಮಾರು 1 ವಾರ 10 ದಿವಸ ಅನಿಸುತ್ತೆ, ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ ಅವ್ರಿಗೆ ರಿಹ್ಯಾಬಿಲಿಟೇಷನ್ಗೆ. ಅದಾದಮೇಲೆ ಖಂಡಿತ ಅವ್ರಿಗೆ ಅವರ ಕುಟುಂಬಸ್ಥರಾಗಲಿ ಅವ್ರ ಜೊತೆ ಭೇಟಿ ಆಗೋಕ್ಕೆ ಅವಕಾಶ ಇರುತ್ತೆ. ಸುನೀತಾ ವಿಲಿಯಮ್ಸ್ಗೆ ಸುಮಾರು ಟೈಮ್ ತೊಗೊಂಡ್ರು ರಿಹ್ಯಾಬಿಲಿಟೇಷನ್ಗೆ, ಯಾಕೆಂದರೆ ಅವರು 9 ತಿಂಗಳು ಸ್ಪೇಸಲ್ಲಿದ್ದರು. ಇವರು ಬರೀ 18 ದಿವಸ ಇರೋದ್ರಿಂದ ಇದು ರಿಹ್ಯಾಬಿಲಿಟೇಷನ್ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಸೊ ಈಗಿರೋ ಪ್ಲ್ಯಾನ್ ಪ್ರಕಾರ 7 ರಿಂದ 10 ದಿವಸ ಅಂತ ಪ್ಲ್ಯಾನ್ ಇದೆ ಈಗ. ಸೊ ಅದಾದಮೇಲೆ ಅವ್ರ ಕುಟುಂಬಸ್ಥರು ಎಲ್ಲರೂ ಭೇಟಿಯಾಗುವ ಸಾಧ್ಯತೆ ಇದೆ. ಮಧ್ಯದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ, 4 ಜನ ಸೇರಿಸ್ಬಿಟ್ಟು ಆಕ್ಸಿಯಂ ಕಂಪನಿ ಕಡೆಯಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನೇನು ಅಚೀವ್ ಮಾಡಿದ್ರು ಅದನ್ನೆಲ್ಲ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಈಗ ಏನೇನು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ, ಶುಭಾಂಶ ಶುಕ್ಲಾ ಅವರು ಆಪರೇಟರ್ ಆಫ್ ದ ಎಕ್ಸ್ಪೆರಿಮೆಂಟ್ಸನ್ನ ಯಾವುದೋ ನಮ್ಮ ಹುಬ್ಬಳ್ಳಿಯಿಂದ ಧಾರವಾಡದಿಂದ ಬಂದಿದೆ, ಕೆಲವು ನಮ್ಮ ದೇಶದ IAS ಇಂದ ಇದೆ. ಸೊ ಅವೆಲ್ಲ ಎಕ್ಸ್ಪೆರಿಮೆಂಟ್ಸ್ಗಳದೆಲ್ಲ ಏನಿದೆ ಅದು ಅವರಿಗೆಲ್ಲ ಹ್ಯಾಂಡ್ ಓವರ್ ಆಗೋದು. ಇವತ್ತು ಶುಭಾಂಶ ಶುಕ್ಲಾ ಅವರು ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿ ಆಗಿದ್ದಾರೆ. ಇಡೀ ಕೋಟ್ಯಾಂತರ ಭಾರತೀಯರಿಗೆ ಇವತ್ತು ಸ್ಫೂರ್ತಿಯಾಗಿದ್ದಾರೆ. ಹಾಲನ್ನು ಮಾತ್ರ ತಗೊಳ್ಳಿ ಅನ್ನೋದೊಂದು ಸಿಂಬಾಲ್ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ. ಅದಕ್ಕೋಸ್ಕರ ಹೌಸ್ ಪಕ್ಷಿನ ಡಾಲ್ ರೂಪದಲ್ಲಿ ಕೊಟ್ಟಿದ್ದರು. ಅದು ಹೋಗಬೇಕಾದ್ರೆ ಮೈಕ್ರೋಗ್ರಾವಿಟಿ ಇಂಡಿಕೇಟರ್ ಮಾಡಿದ್ರು. ಅದು ಯಾವಾಗ ಸ್ಟಾರ್ಟೆಡ್ ಫ್ಲೋಟಿಂಗ್ ಆವಾಗ ನಾವು 1Gಯಿಂದ ಮೈಕ್ರೋಗ್ರಾವಿಟಿಗೆ ಶಿಫ್ಟ್ ಆದ್ವಿ ಅಂತ ಇಂಡಿಕೇಶನ್ ಕೊಟ್ಟು ಈಗ ಅದ್ರ ಕೆಲಸ ಮುಗಿದೋಯ್ತು ಅವಾಗ. ಸೊ ಈಗ ಅದರ ಅವಶ್ಯಕತೆ ಇರುತ್ತೆ ವಾಪಸ್ ಬರಬೇಕಾದ್ರೆ. ನೋಡಿ, ಅಲ್ಲಿ ಕುಟುಂಬಸ್ಥರು ಕೂತು ನೋಡ್ತಿದ್ದಾರೆ, ಕೇಕ್ ಕಟ್ ಮಾಡಿದ್ರು, ಸಂಭ್ರಮಾಚರಣೆ ಮಾಡಿದ್ರು. ಕಡೆಯ ಗಳಿಗೆವರೆಗೂ ಕೂಡ ಒಂದು ರೀತಿಯಲ್ಲಿ ಭಯ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ, ಕಡೆಯ ಗಳಿಗೆವರೆಗೂ ಕೂಡ. ಹೌದು, ಅಷ್ಟು ಸುಲಭದ ವಿಚಾರ ಅಲ್ಲ ನೋಡಿ. ಯಾಕೆಂದರೆ ಸುಮಾರು ಅಪಾಯಗಳಿದ್ವು ಈ ಮಿಷನಲ್ಲಿ. ಯಾಕೆಂದರೆ ಒಂದು, ನಿಮ್ಮ ಥ್ರಸ್ಟರ್ ಫೇಲ್ ಆಗ್ಬೋದು. ಸುನೀತಾ ವಿಲಿಯಮ್ಸ್ ಅವರು ಬೋಯಿಂಗ್ ಸ್ಪೇಸ್ ಕ್ರಾಫ್ಟಲ್ಲಿ ಹೋದ್ಮೇಲೆ ಅವ್ರಿಗೆ ಅದೇ ಸ್ಪೇಸ್ ಕ್ರಾಫ್ಟಲ್ಲಿ ಯಾಕೆ ವಾಪಸ್ ಬರೋಕ್ಕಾಗಲಿಲ್ಲ ಅಂದರೆ ಥ್ರಸ್ಟರ್ ಫೇಲ್ಡ್. ಅದು ಅಲ್ಲಿ ಹೋದ್ಮೇಲೆ ಫೇಲ್ ಆಯಿತು, ಪರವಾಗಿಲ್ಲ. ಮಧ್ಯದಲ್ಲೇ ಫೇಲ್ ಆಗಿದ್ರೆ ಸೊ ಹೀಗಾಗಿ ಈಗ ಇನ್ನೊಬ್ಬ ಗಗನಯಾತ್ರಿ ಹೊರಗಡೆ ಬರ್ತಾ ಇರುವಂತ ಲೈವ್ ದೃಶ್ಯಾವಳಿ. ಶುಭಾಂಶು ಅವರೇ ಅನ್ಸುತ್ತೆ 2ನೇ ಅವರು, ಯಾರು ಅನ್ನೋದು ಕುತೂಹಲ ಇಲ್ಲ. ಒಬ್ರು ಬಂದಾಗಿದೆ, ಪೈಲಟ್ ಅಲ್ಲ, ಫಸ್ಟ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ.